ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮೇಶ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ರುಚಿಯಾಗಿರೋವಂಥ ಹಾಗೆ ಹೆಲ್ದಿಯಾಗಿರೋ ಮತ್ತು ನಿಮ್ಮ ಹೆಣ್ಮಕ್ಳುಗಳಿಗೆ ಯಾರು ಸೂಪರಾಗಿ ಕಾಣಬೇಕಂತ ಇಷ್ಟ ಇಲ್ಲ ಹೇಳಿ. ತುಂಬ ಚಿಕ್ಕವರಾಗಿ ಕಾಣಬೇಕು, ನಾವು ವಯಸ್ಸಿಗಿಂತ ಇನ್ನೂ ಕಡಿಮೆಯಾಗಿ ಕಾಣಬೇಕು ಅಂತ ಇಷ್ಟ ಆಗುತ್ತೆ. ಯಾರಾದರೂ ಹೊಗಳಿದ್ರೆ ಖುಷಿ ಅಲ್ವಾ? ಆ ಒಂದು ಬ್ಯೂಟಿ ಟಿಪ್ಸ್ ಕೂಡ ಇದರಲ್ಲಿ ಇದೆ. ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿ ನೋಡ್ತಾ ಹೋಗಿ. ಇಲ್ಲಿ ನಾನು ಒಂದು 3/4 kg ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಒಂದು ಒಗೆದಿರೋ ಅಂಥ ಕಾಟನ್ ಕ್ಲಾತಲ್ಲಿ ಅದನ್ನು ಚೆನ್ನಾಗಿ ವೈಪ್ ಮಾಡ್ಕೊಳ್ಬೇಕು. ಅಂದರೆ ಒರೆಸ್ಕೊಂಡು ಇಟ್ಕೊಳ್ಬೇಕು, ನೀರಿನ ಅಂಶ ಹೋಗೋವರೆಗೂ. ಆ ತೊಟ್ಟನ್ನ ರಿಮೂವ್ ಮಾಡ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ. ಪಲ್ಯಕ್ಕೆ ಈ ಒಂದು ಸೈಜಲ್ಲೇ ಸಾಕು. ಮತ್ತು ಇದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇದೆ. ಫಸ್ಟು ಹೆಲ್ತ್ಗಿಂತ ಬ್ಯೂಟಿ ತುಂಬ ಮುಖ್ಯ ಅಲ್ವಾ? ಬ್ಯೂಟಿದು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇದರ ಒಂದು ಸಿಪ್ಪೆನ ರಿಮೂವ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕೊಂಡು ರುಬ್ಕೊಳ್ಳಿ. ಸ್ವಲ್ಪ ತಿಕ್ನೆಸ್ ಹಾಗೆ ಇರಲಿ. ಇಲ್ಲಾಂದರೆ ಟೀ ಟ್ರೀ ಆಯಿಲ್ ಹಾಕ್ಕೊಳ್ಬೋದು, ಅದು ಇಲ್ವಾ ಬಾದಾಮ್ ಆಯಿಲ್ ಹಾಕ್ಕೊಳ್ಳಿ, ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಳ್ಳಿ. ಸೊ ನಿಮಗೆ ಆ ಒಂದು ನೊರೆ ಆಗಿರೋದು ಒಂದು 30 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನಿಮ್ಮ ಮುಖದಲ್ಲಿರುವಂಥ ಸುಕ್ಕು, ಮೊಡವೆ, ಗುಳ್ಳೆಗಳು, ಅದ್ರ ಕಲೆ ಎಲ್ಲನೂ ಹೋಗುತ್ತೆ. ಜೊತೆಗೆ ನೀವು ತುಂಬ ಹೆಂಗೆ ಆಗ್ತಾ ಹೋಗ್ತೀರಾ. ಒಂದಿನ ಅಂತಲ್ಲ, ಆಗಾಗ ಮಾಡ್ತೀರಿ, ವಾರಕ್ಕೆ 1 ದಿನ 2 ದಿನ ಮಾಡಿ. ಸೊ ನಿಮ್ಗೆ ಅವಾಗ ತುಂಬಾ ಫೇಸಲ್ಲಿ ಗ್ಲೋನೆಸ್ ಬರುತ್ತೆ. ಈಗ ನಾನಿಲ್ಲಿ ಬೆಂಡೆಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದನ್ನ ಫ್ರೈ ಮಾಡಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನು ಉದ್ದಿನಬೇಳೆ ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿರೋದು, ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕೋ ನೆಸೆಸಿಟಿ ಇಲ್ಲ, ಆದರೂ ಏನೋ ರುಚಿಗಿರಲಿ ಅಂತ ಹಾಕ್ಕೊಂಡಿದ್ದೀನಿ. ಬೇಕಾದರೆ ಹಾಕ್ಕೊಳ್ಳಿ, ಜಾಸ್ತಿ ಇನ್ನೂ ನಿಮಗೆ ಎಕ್ಸ್ಟ್ರಾ ಬೇಕಂದರೆ 1-2 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಬೋದು. ಮತ್ತು ನಾನಿಲ್ಲಿ 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಬೇಗ ಬೇಯಬೇಕು ಅಂದರೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸಾಲ್ಟ್ ಪುಡಿ ಹಾಕ್ಕೊಳ್ಬೇಕು. ಆಗೇನಾಗುತ್ತೆ, ಟೊಮೊಟೊ ತುಂಬ ಬೇಗ ಸ್ಮೂತಾಗಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಸಾಲ್ಟು ಹಾಗೆ ಅರಿಶಿನ ಪುಡಿನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಈಗಿನ ದಿನಗಳಲ್ಲಿ ಮಧುಮೇಹ ಅನ್ನೋದು, ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು, ತುಂಬ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅಂಥವರು ಈ ಒಂದು ಬೆಂಡೆಕಾಯಿನ ನಿಯಮಿತವಾಗಿ ಯೂಸ್ ಮಾಡ್ತಾ ಬನ್ನಿ. ನೀವು ಕೇಳಿರ್ತೀರ, ಚಿಕ್ಕದ್ರಲ್ಲಿ ಅಪ್ಪ ಅಮ್ಮ ಇರ್ಬೋದು ಅಥವಾ ಅಜ್ಜಿ ಇರ್ಬೋದು, ಹೇಳ್ತಾ ಇರ್ತಾರೆ ಬೆಂಡೆಕಾಯಿ ತಿನ್ನೋ ಹೃದಯಕ್ಕೆ ತುಂಬ ಒಳ್ಳೆಯದು ಅಂತ. ಹಾಗಾಗಿ ಹೃದಯಕ್ಕೆ ತುಂಬಾ ಒಳ್ಳೆಯದು, ಮತ್ತು ಕ್ಯಾನ್ಸರ್ನು ಕೂಡ ತಡೆಗಟ್ಟುತ್ತೆ. ಮತ್ತು ಮಧುಮೇಹಿಗಳು ಕೂಡ ಇದನ್ನು ಯೂಸ್ ಮಾಡ್ತಾ ಬನ್ನಿ. ಇದರಲ್ಲಿ ಫೈಬರ್ ಕಂಟೆಂಟ್ ಅಧಿಕವಾಗಿರೋದ್ರಿಂದ ಡೈಜೆಷನ್ ಚೆನ್ನಾಗಿ ನಡೆಯುತ್ತೆ. ಹಾಗೆ ಮಲಬದ್ಧತೆ ಸಮಸ್ಯೆಯಿಂದ ಯಾರು ಬಳಲ್ತಾ ಇದ್ದೀರಾ ಅಂಥವರು ಕೂಡ ಇದನ್ನು ಯೂಸ್ ಮಾಡ್ತಾ ಬನ್ನಿ. ಮತ್ತು ಕಣ್ಣಿನ ದೃಷ್ಟಿಗೂ ಕೂಡ ಇದು ಮಾಡಿಸೋಂಥ ಒಂದು ತರಕಾರಿನೇ ಅಂತ ಹೇಳ್ಬೋದು. ಈಗ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ದಂಥ ಬೆಂಡೆಕಾಯಿನ ಸೇರಿಸ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ನೋಡ್ಕೊಳ್ಳಿ. ರುಚಿ ಏನಾದ್ರು ಕಡಿಮೆ ಇದ್ದರೆ ಸಾಲ್ಟ್ನ ಹಾಕ್ಕೊಂಡು, ಹಾಗೆ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಸೇರಿಸ್ಕೊಳ್ಳಿ. ಯಾಕಂದರೆ ಒಬ್ಬೊಬ್ಬರ ಮನೆ ಖಾರದ ಪುಡಿ ಒಂದೊಂದು ಥರ ಇರುತ್ತೆ. ಒಬ್ಬರು ಖಾರನ ಜಾಸ್ತಿ ಹಾಕಿರ್ತಾರೆ ಮೆಣಸಿನ್ಕಾಯಿನ, ಒಬ್ಬರು ಕಡಿಮೆ ಹಾಕಿರ್ತಾರೆ, ಅದು ರುಬ್ಬುವಾಗ ಇದಾಗಿರುತ್ತೆ. ಅದಕ್ಕೋಸ್ಕರ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಚಿಲ್ಲಿ ಪೌಡ್ರ್ ಬೇಕಾದ್ರೆ ಸೇರಿಸ್ಕೊಳ್ಬೋದು. ಮತ್ತು ಫ್ರೈ ಮಾಡುವಾಗ ನಾನು ಹೇಳಿದಾಗೆ ಹಸಿಮೆಣ್ಸಿಕಾಯಿ ಕೂಡ ಆಗಲೇ ಹಾಕ್ಕೊಳ್ಬೋದು. ನಾನು ಒಣಮೆಣ್ಸಿಕಾಯಿ ಹಾಕ್ಕೊಂಡಲ್ವ, ಆ ಟೈಮಲ್ಲಿ ನೀವು ಹಸಿಮೆಣ್ಸಿಕಾಯಿ ಕೂಡ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು 1 ಹಿಡಿಯಷ್ಟು ಕಾಯಿ ತುರಿನ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಕಾಯಿನ ನೀವು ತುರಿದಾದರೂ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಪೇಸ್ಟ್ ಮಾಡಿ ರುಬ್ಬಿಟ್ಟು ಕೂಡ ಹಾಕ್ಕೊಳ್ಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಬಿಟ್ಟು ಗಾರ್ನಿಷ್ ಮಾಡಿಕೊಂಡೆ. ಇಷ್ಟೇ, ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ದೋಸೆ, ರೊಟ್ಟಿ, ಚಪಾತಿಗೆ ಸೇರಿಸ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ಮುದ್ದೆ, ಅನ್ನಕ್ಕೆ ಸೈಡ್ ಸ್ನ್ಯಾಕ್ಸಾಗಾದರೂ ಯೂಸ್ ಮಾಡ್ಬೋದು. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.